ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಒಂದು ಲೋಟ ತಾಂಬೂಲ ಚಂಬಲ್ಲಿ ತುಂಬಿಸಿಟ್ಟಿರೋ ನೀರನ್ನ ಕುಡ್ಕೊಂಡು, ಅದಾದ ನಂತರ ಸ್ವಲ್ಪ ಒಂದು ಲೋಟ ಕಾಫಿನ ಮಾಡ್ಕೊಂಡು ಕಾಫಿ ಕುಡ್ಕೊಂಡೆ. ಕಾಫಿ ಕುಡಿದ ನಂತರ ಅಷ್ಟರಲ್ಲಿ ನನ್ನ ಮಗ ಎದ್ದ. ನನ್ನ ಮಗನಿಗೆ ಒಂದು ಲೋಟ ಹಾಲನ್ನ ಕಾಯಿಸಿ ಬೂಸ್ಟ್ ಹಾಕಿ ಹಾಲು ಕೊಟ್ಟು ಅವನಿಗೆ ಹಾಲು ಕುಡಿಯೋಕ್ಕೆ ಕೊಟ್ಟೆ. ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋ ಅಂತ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅರ್ಧ ಕಪ್ ರವೆ ಹಾಕಿದೆ. ರವೆ ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಒಂಚೂರು ಕಲರ್ ಚೇಂಜ್ ಆಗಬೇಕು ರವೆದು. ಅಲ್ಲಿವರೆಗೂ ರವೆನ ಹುರ್ಕೊಂಡು ಅದನ್ನ ಆಚೆ ತೆಗೆದಿಟ್ಟು ಮತ್ತು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕಬೇಕು. ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ರೋಸ್ಟ್ ಮಾಡಬೇಕು. ಒಂಚೂರು ಕಲರ್ ಚೇಂಜ್ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಹುರ್ಕೋಬೇಕು. ಹುರ್ಕೊಂಡಿದ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋಬೇಕು. ಜೊತೆಗೆ ಮೆಣಸಿನ್ಕಾಯಿನೂ ಸೇರಿಸ್ಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನಂತರ ಅದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಕ್ಯಾರೆಟು, ಬೀನ್ಸು ಹಾಕಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಮೇಲ್ಗಡೆ ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ 1.5 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಂತರ ಅದು ತರಕಾರಿನ ಸ್ವಲ್ಪ ಬೇಯಿಸಬೇಕು. ಕ್ಯಾರೆಟು, ಬೀನ್ಸು ನಾವೇನು ಹಾಕಿರ್ತೀವಲ್ಲ ಅದು ಒಂಚೂರು ಬೇಯಬೇಕು. ಬೆಂದಾದ ನಂತರ ಅದಕ್ಕೆ 1.5 ಕಪ್ಪು ಹುರಿದಿಟ್ಟಿರ್ತಕ್ಕಂಥ ರವೆನ ಸೇರಿಸ್ಕೋಬೇಕು. ರವೆದಲ್ಲಿ ಯಾವುದೇ ರೀತಿ ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ಮಾಡಿ ಮೇಲ್ಗಡೆ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಪಿಟ್ ಮಾಡಿ ಆಚೆ ಬರೋ ಅಷ್ಟರಲ್ಲಿ ಇವನು ಈ ಥರ ಎಲ್ಲ ಆಟ ಸಾಮಾನ ಹರಡ್ಕೊಂಡು ಕೂತಿದ್ದ. ಅದನ್ನೆಲ್ಲ ಈಗ ಎತ್ತಿಟ್ಟು ನೀಟಾಗಿ ಜೋಡಿಸ್ಕೋಬೇಕೀಗ. ಹಾಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಸಾಂಬಾರಿಗೆ ಅಂತ ಮಟನ್ ತರಿಸಿದ್ದೆ. ಮಟನ್ನ ನೀರಲ್ಲಿ ನೀಟಾಗಿ ವಾಶ್ ಮಾಡಬೇಕು. 2-3 ಸರ್ತಿ ನೀರಲ್ಲಿ ವಾಶ್ ಮಾಡಿ ನಂತರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. 2 ಸ್ಪೂನ್ ಎಣ್ಣೆನ ಹಾಕಿದ ನಂತರ ಅದಕ್ಕೆ ಬಿಡಿಸಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿ ಕೆಂಪಗಾದ್ಮೇಲೆ ತೊಳೆದಿಟ್ಟಿರ್ತಕ್ಕಂಥ ಮಟನ್ನ ಕುಕ್ಕರ್ಗೆ ಸೇರಿಸ್ಕೋಬೇಕು. ನಂತರ ಅದನ್ನು ಮಟನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಅರಿಶಿನ ಪುಡಿ ಸೇರಿಸಿದ ನಂತರ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡಬೇಕು. ಮಟನ್ ನೀರು ಚೆನ್ನಾಗಿ ಸುಡೋವರೆಗೂ ಬೇಯಿಸ್ಕೋಬೇಕು. ಈಗ ಮಟನ್ ನೀರು ಬಿಡುತ್ತೆ. ನೀರು ಬಿಟ್ಟ ನಂತರ ಅದೆಲ್ಲ ಸುಡಬೇಕು. ಅದು ಸುಡೋವರೆಗೂ ಇನ್ನೊಂದು ಕಡೆ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅವು ನೀರು ಕುದ್ದ ನಂತರ ಈ ಕಡೆ ಮಟನ್ನೆಲ್ಲ ನೀರು ಸುಂಡ ನಂತರ ಬಿಸಿ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಸಲ್ ಹೊಡ್ಸ್ಕೋಬೇಕು. ನೋಡಿ ಈ ಥರ ಸುಡಬೇಕು. ನೀರಿಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಸುಡಬೇಕು. ನಂತರ ಅದೆಲ್ಲ ನೀರೆಲ್ಲ ಸುಟ್ಟ ನಂತರ ಬಿಸಿ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ನ ಮುಚ್ಚಿ 3 ವಿಸಲ್ನ ಕೂಗಿಸ್ಬೇಕು. 3 ವಿಸಲ್ ಕೂಗೋವರೆಗೂ ನಾವು ಈ ಕಡೆ ಮಸಾಲೆನ ರೆಡಿ ಮಾಡ್ಕೊತೀನಿ. ಒಂದು ಮಿಕ್ಸಿ ಜಾರ್ನ ತೊಗೋಬೇಕು. ಮಿಕ್ಸಿ ಜಾರ್ಗೆ 1 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ನಂತರ ಒಂದು ಸ್ವಲ್ಪ ಶುಂಠಿನ ತೊಳೆದು ಸೇರಿಸ್ಕೋಬೇಕು. ನಂತರ ಅದಕ್ಕೆ ಒಂದು ಚಿಕ್ಕ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೋಬೇಕು. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೋಬೇಕು. ನಂತರ 3 ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕು. ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಸೇರಿಸಿದ ನಂತರ ಅದಕ್ಕೆ ಸ್ವಲ್ಪ ಚಕ್ಕೆನ ಸೇರಿಸ್ಕೊತೀನಿ. ನಂತರ ಅದಕ್ಕೆ 2 ಲವಂಗನ ಸೇರಿಸ್ತೀನಿ. ಲವಂಗ ಸೇರಿಸಿದ ನಂತರ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತೀನಿ. ನಂತರ ತೊಳೆದಿಟ್ಟಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ 1 ಹಿಡಿ ಸೇರಿಸ್ಕೊತೀನಿ. ಸೇರಿಸಿದ ಹಾಗೆ ಅದಕ್ಕೆ ಸ್ವಲ್ಪ ತುರಿದಿಟ್ಟಿರ್ತಕ್ಕಂಥ ಕಾಯಿನ ಸೇರಿಸ್ಕೊತೀನಿ. ಕಾಯಿನ ಸೇರಿಸಿದ ನಂತರ ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಈ ರೀತಿ ಪೇಸ್ಟ್ ಆಗಬೇಕದು.
ಪೇಸ್ಟ್ ಆದ ನಂತರ ಸೈಡ್ಗೆ ನಾವು ಏನು ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಂತರ ಅದಕ್ಕೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕು. ಮೇಲೆ 1 ಸ್ಪೂನ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಸೈಡಲ್ಲಿ ಚರ್ಬಿ ಎತ್ತಿಟ್ಟಿದ್ದೆ ನಾನು. ಕುಕ್ಕರ್ಗೆ ಹಾಕಿಬಿಟ್ರೆ ಅದು ಪೂರ್ತಿ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ಸೈಡ್ಗೆ ಹಾಕ್ತೆ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮೇಲಿಗೆ ಉದುರಿಸ್ಕೋಬೇಕು. ಉದುರಿಸಿದ ನಂತರ ಒಂದು 10 ನಿಮಿಷ ಇದನ್ನು ಮಸಾಲೆ ಎಲ್ಲ ಬೇಯಬೇಕು. ಮಸಾಲೆ ಬೆಂದು ಪರಿಮಳ ಬರಬೇಕು, ಘಮ ಘಮ ಅಂತ, ಅಲ್ಲಿವರೆಗೂ ಬೇಯಿಸಬೇಕು. ನೋಡಿದ್ರಲ್ವ ಮಟನ್ ಸಾರು ರೆಡಿಯಾಗಿದೆ. ನಂತರ ರಾತ್ರಿಗೆ ಒಂದು ಮುದ್ದೆ ಮಾಡ್ಕೊಂಡೆ. ಮಟನ್ ಸಾಂಬಾರಿಗೆ ಮತ್ತು ಬಿಸಿ ಬಿಸಿ ಮುದ್ದೆ ಇದ್ದರೆ ಒಳ್ಳೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅಡುಗೆ ಎಲ್ಲ ಆದಮೇಲೆ ಪಾಪುಗೂ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ. ರೆಸಿಪಿ ಹೇಗಿದೆ ಅಂತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.